ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಿಂದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಿಂದಿನ ಭಾಗದಲ್ಲಿ ಗಟ್ಟಿಮೇಳ. ಕರ್ಣನ ತಂಗಿ, ಅಣ್ಣ ಹನಿಮೂನ್ಗೆ ಯಾವ ಜಾಗಕ್ಕೆ ಹೋಗ್ತಾ ಇದ್ದೀರಾ? ಅದು ಇನ್ನೂ ಡಿಸೈಡ್ ಮಾಡಿಲ್ಲ, ಈಗ ಸ್ವಲ್ಪ ಕೆಲಸ ಇರೋ ಕಾರಣ ನೋಡೋಣ ಅಂದ್ಕೊಂಡಿದ್ದೀನಿ ಅಂತ ಹೇಳಿದಾಗ ಕರ್ಣನ ಅಣ್ಣ ಸಮಂತು, ಅದೇನು ಕೆಲಸ ಇದ್ದರೂ ನಾನು ನೋಡ್ಕೊಳ್ತೀನಿ ಕಣೋ, ನೀನು ನಾಳೆ ಹನಿಮೂನ್ಗೆ ಹೋಗ್ತಿದೀಯಾ ಅಷ್ಟೇ, ಅಟ್ಲೀಸ್ಟ್ ನಮ್ಮ ತೋಟದ ಮನೆಗಾದರೂ ಹೋಗಿ ಬಾಪ್ಪ, ಒಂದು ವಾರ ಇದು ಬರಬಹುದಲ್ವಾ, ನಿಮಗೂ ಪ್ರೈವಸಿ ಇದ್ದಂಗೆ ಆಗುತ್ತಲ್ವಾ ಅಂದಾಗ ಕರ್ಣ ಮುಂದೆ ಏನನ್ನು ಮಾತನಾಡದೆ ಸರಿ ಅಂತ ಒಪ್ಕೊಳ್ತಾನೆ. ವರ್ಷಳ ಮುಖವನ್ನು ನೋಡಿದಾಗ ಅವಳು ಯಾವುದೇ ರೀತಿಯ ಭಾವನೆಗಳನ್ನು ವ್ಯಕ್ತಪಡಿಸಕ್ಕೆ ಹೋಗಲ್ಲ. ಅವಳು ತನ್ನ ಪಾಡಿಗೆ ತಾನು ಊಟವನ್ನು ಬಡಿಸ್ತಾ ಇದ್ಲು. ಸೊ ಈಗ ಕರ್ಣನ ಮನಸ್ಸಿನಲ್ಲಿ ಓಹೋ, ಈ ವರ್ಷಾಗೆ ಬಹಳ ಆ್ಯಟಿಟ್ಯೂಡ್ ಇದೆ ಅನ್ನೋದು ಬಂದು ಕೂತ್ಕೊಳ್ಳುತ್ತೆ. ಮನೆಯವರು ಇಷ್ಟು ಹೇಳ್ತಿದ್ದಾರೆ, ಅವ್ರಿಗೇನಾದರೂ ರೆಸ್ಪಾನ್ಸ್ ಮಾಡಬೇಕಲ್ವಾ, ಹೋಗೋದು ಇಲ್ಲ ಅಂತ ಹೇಳ್ಬಹುದಲ್ವಾ. ಇವಳನ್ನು ಹೀಗೆ ಬಿಟ್ಟರೆ ಬಾಯಿ ಬಿಡಲ್ಲ ಅನಿಸುತ್ತೆ, ಹಾಗಾಗಿ ನಾನೇ ಬಾಯಿ ಬಿಡಿಸ್ಬೇಕು ಅಂತ. ಏನು ವರ್ಷ, ನಾಳೆ ಹೊರಡುವ? ವರ್ಷನಿಗೆ ಗಾಬರಿ, ಏನು ಮಾಡ್ತಾ ಇದ್ದಾನೆ ಇವನು, ಆಗಿರೋದೇ ಬಲವಂತದ ಮದುವೆ, ನಮಗೆ ಯಾಕೆ ಹನಿಮೂನು ಅಂತ ಅವಳ ಪ್ರಶ್ನೆ. ವರ್ಷಳಿಗೆ ಏನು ಹೇಳಬೇಕಂತಾನೆ ಗೊತ್ತಾಗಲಿಲ್ಲ. ಆಗ ತಂಗಿ ಬಾಯಿ ಬಡಕಿ ನೋಡಿ, ಮೊದಲೇ ಅತ್ತಿಗೆ ಮಾತುಗಳೆಲ್ಲ ಅವಳೇ ಆಡ್ಬಿಡ್ತಾಳೆ. ನಮ್ಮ ಅತ್ತಿಗೆ ತುಂಬ ಸೈಲೆಂಟು, ನಾಚಿಕೆ ಸ್ವಭಾವದವರು ಅನಿಸುತ್ತೆ. ಮೌನಂ ಸಮ್ಮತಿ ಲಕ್ಷಣಂ, ನಾಳೆ ಅಣ್ಣ ಅತ್ತಿಗೆ ಹೋಗ್ತಾ ಇದ್ದಾರೆ ಅಷ್ಟೇ, ಓಕೆ ತಾನೇ ಅಂದಾಗ ಅದಕ್ಕೆ ಅವಳು ಕೂಡ ತಲೆ ಅಲ್ಲಾಡಿಸ್ದೆ, ಬೇರೆ ಆಪ್ಷನ್ನೇ ಇರಲಿಲ್ಲ. ಇಲ್ಲಿಗೆ ಕತೆ ಮುಗ್ದಿತ್ತು. ಮುಂದುವರಿದ ಭಾಗವನ್ನು ಶುರು ಮಾಡೋಣ. ಕಾರು ಕಶ್ಯಪ್ ಎಸ್ಟೇಟ್ನ ಕಡೆ ಹೊರಟಿದೆ. ಕಿಟಕಿಯಿಂದ ಹೊರನೋಟ ನೋಡ್ತಿದ್ದಾಳೆ. ಅವಳ ಭಾವನೆ ಕಣ್ಣಲ್ಲಿ ತೂರುವಂತಹ ನೂರಾರು ಪ್ರಶ್ನೆಗಳು. ಈ ಮನೆ ನನಗೆ ಏನೋ, ಈತ ನನಗೆ ಏನಾಗಬೇಕು, ಈ ಮದುವೆ ನನಗೆ ಶಾಪವೋ ವರವೋ. ತನ್ನ ಪಾಡಿಗೆ ತಾನು ಕಾರನ್ನ ಚಲಾಯಿಸ್ತಾ ಇದ್ದಾನೆ. ಅವನ ಮುಖದಲ್ಲಿ ಅಸಹನೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದಂತೂ ಕಡಲಿನ ಅಲೆಗಳಂತೆ ಮೌನದೊಳಗೆ ಒಮ್ಮೆ ಏರುತ್ತೆ, ಒಮ್ಮೆ ಶಾಂತವಾಗುತ್ತೆ. ವರ್ಷ ತೀವ್ರವಾಗಿ ಜೋರಾಗಿ, ಇಷ್ಟವಿಲ್ಲದ ಮದುವೆ ಅಂತ ನನಗೆ ಗೊತ್ತು, ಆದರೆ ಯಾವಾಗಲೂ ಈ ರೀತಿ ಮೂಕನಾಗಿ ಕೂತ್ಬಿಟ್ರೆ ಏನು ಪ್ರಯೋಜನ ಅಂತಾಳೆ. ಕರ್ಣ ತಿರುಗದೆ ತಣ್ಣನೆಯ ಧ್ವನಿಯಲ್ಲಿ, ನಿನ್ನ ಜೊತೆ ಮಾತಾಡಬೇಕು ಅನ್ನೋದು ನನ್ನ ಇಚ್ಛೆ ಆಗಿದ್ರೆ ನಾನು ಖಂಡಿತ ಮಾತಾಡ್ತೀನಿ. ಇದು ಫೋರ್ಸ್ಡ್ ಹನಿಮೂನ್ ಅಲ್ವಾ, ನೀವು ಕೂಡ ಇಷ್ಟು ದಿನ ಹೀಗೆ ತಾನೇ ಮೂಕವಾಗಿದ್ದದ್ದು, ಮುಖ ಗಂಟು ಹಾಕೊಂಡು ಹೇಳ್ತಾನೆ ಸಿಟ್ಟಿನಿಂದ. ಹಾಗೆಯೇ ನಾನೇ ನಿಮ್ಮನ್ನು ಬಲವಂತವಾಗಿ ಮದುವೆ ಆಗಿಲ್ಲ, ಅಥವಾ ಬಲವಂತವಾಗಿ ನಿನ್ನ ಪ್ರೀತಿ ಮಾಡಿ ನೀನೇ ಬೇಕು ಅಂತ ಮದುವೆನೂ ಆಗಿಲ್ವಲ್ಲ. ನನ್ನ ಪ್ರಪಂಚಕ್ಕೆ ನಿನ್ನನ್ನು ಬಲವಂತವಾಗಿ ತಳೆದವರು ನಮ್ಮ ಮನೆಯವರು, ನಿನ್ನ ಮನೆಯವರು. ನೀನೂ ಸಹ ಇಷ್ಟಪಡ್ತಿಲ್ಲ ಅಂದರೆ ಹೀಗೆ ಇದ್ದುಬಿಡೋಣ, ಅಷ್ಟೇ ಸರಳ. ನನ್ನ ಪಾಡಿಗೆ ನಾನು, ನಿನ್ನ ಪಾಡಿಗೆ ನೀನು. ಈ ಮಾತು ಯಾಕೋ ಗೊತ್ತಿಲ್ಲ, ವರ್ಷಾಳಿಗೆ ನೋವಾಯಿತು. ಕಣ್ಣೀರು ತಡಿತಾ ಇದ್ದಾಳೆ. ವರ್ಷಾಳಿಗೆ ಕರ್ಣನನ್ನು ಅದೇಗೆ ಸಮಾಧಾನ ಮಾಡಬೇಕು ಅಂತ ತೋಚಲಿಲ್ಲ. ಹಾಗಾಗಿ ಮೌನವಾಗಿ ಬಿಟ್ಲು. ಒಂದು ದಟ್ಟ ಅಡವಿ, ಅದರ ನಡುವೆ ವರ್ಷ ಮತ್ತು ಕರ್ಣ ಸುತ್ತಮುತ್ತ ನೋಡ್ತಾ ಇದ್ದಾರೆ. ಬರೀ ಹಸಿರು, ಮಾವಿನ ತೋಟ, ಅಡಿಕೆ ತೋಪು, ಹಾಗೆ ಅಲ್ಲಲ್ಲಿ ವಿಳ್ಯದೆಲೆಗಳನ್ನು ಕುಯ್ತಾ ಇರುವಂತಹ ಹೆಂಗಸರು ಕಣ್ಣಿಗೆ ಬೀಳ್ತಾರೆ. ಮಧ್ಯೆ ಮಧ್ಯೆ ಹರಿತಾ ಇರೋ ತೊರೆಗಳು. ಕರ್ಣ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸ್ತಿದ್ದಾನೆ. ತನ್ನ ತಲೆಯಲ್ಲಿದ್ದಂತಹ ಚಿಂತೆಗಳನ್ನು ಆ ಒಂದು ಪ್ರಕೃತಿಯ ಮಡಿಲಲ್ಲಿ ಮರೆತು ಹೋಗ್ತಿದ್ದಾನೆ. ಕಾರು ಮುಂದಾದ ಹಾಗೆ ಬಿಸಿಲು ಹೊತ್ತ ಕಾಡು ಮಾರ್ಗವನ್ನು ಹರಿದು ಸಾಕ್ತಾ ಇದೆ. ನಡುಮಾರ್ಗದಲ್ಲಿ ಬೆಟ್ಟಗಳ ನಡುವೆ ಕಷ್ಟಪಟ್ಟು ನೆಲೆಸಿದ ಒಂದು ಸುಂದರವಾದ ಆಲಿಕಲ್ಲಿನ ಮನೆಯ ಕಂಡ. ಆ ಕಡೆ ವರ್ಷ ತನ್ನ ಉತ್ಸಾಹವನ್ನು ಅಡಗಿಸಿಟ್ಕೊಳ್ಳೋಕ್ಕಾಗಿಲ್ಲ. ಕೊನೆಗೂ ಅವರ ಕಾರ್ ಕಶ್ಯಪ್ ಎಸ್ಟೇಟ್ ಮುಂದೆ ಬಂದು ನಿಲ್ಲುತ್ತೆ. ಈ ಕಡೆ ಕರ್ಣ ಆರ್ನ್ ಮಾಡ್ತಿದ್ದಾನೆ. ತಕ್ಷಣ ಗೇಟ್ ತೆರೆಯೋಕೆ ಅಂತ ಯಾರೋ ಒಬ್ಬರು ಅತಿ ವೇಗವಾಗಿ ಓಡ್ ಬರ್ತಾ ಇರೋದು ಕಾಣ್ತಾ ಇದೆ. ಹೊರಗೆ ಬಂದು, ನಮಸ್ಕಾರ ಬುದ್ಧಿ, ನಮಸ್ಕಾರ ಸರ್, ಹೀಗೆ, ದಯವಿಟ್ಟು ಕ್ಷಮೆ ಇರಲಿ, ಏನೋ ಕೆಲಸದಲ್ಲಿದ್ದೆ, ಸ್ವಲ್ಪ ತಡ ಆಗೋಯ್ತು, ಕ್ಷಮಿಸ್ಬಿಡಿ ಅಂದಾಗ ಈ ಕಡೆ ಏನೋ ರೆಸ್ಪಾನ್ಸ್ ಬರೋಕ್ಕೆ ಹೋಗಲ್ಲ. ಯಾಕಂದರೆ ದುಡ್ಡಿರೋರು ಹಾಗೆ ಅಲ್ವಾ. ಕರ್ಣ ತನ್ನ ಪಾಡಿಗೆ ತಾನು ಎಸ್ಟೇಟ್ ಒಳಗೆ ಕಾರ್ ಸಾಗಿಸ್ತಾ ಇದ್ದಾನೆ. ಹಸಿರಾದ ಹುಲ್ಲು ಹಾಸು, ನಿಜವಾಗಿಯೂ ಬಂಗ್ಲೆ ಥರನೇ ಇತ್ತು ಆ ಮನೆ. ಅಲ್ಲಿ ನೋಡಿದ್ರು ಒಂದಿಬ್ಬರು ವಯಸ್ಸಾದ ಮಹಿಳೆಯರು ಕೂಡ ಇದ್ದಾರೆ. ಅವ್ರ ಪಾಡಿಗೆ ಅವರು ಮನೆ ಮುಂದೆ ಸ್ವಚ್ಛ ಮಾಡ್ತಾ ಇದ್ರು. ಸೊ ಚೆನ್ನಿ, ಕಶ್ಯಪ್ ಫಾರ್ಮ್ನ ಹಿರಿಯ ಕೆಲಸದವಳು, ತುಂಬ ಅಳುಬಳು, ಬಿಳುಪಾಗಿದ್ದಾಳೆ. ಸುಮ್ಮನೆ ಯಾವಾಗಲೂ ಮಾತಿಗೂ ನಗ್ತಾನೆ ಇರ್ತಾಳೆ. ಅಮ್ಮ, ನೀವು ಪಕ್ಕ ಹಳ್ಳಿಯ ಹುಡುಗಿಯ ಥರ
ಅಲ್ವೇ ಅಲ್ಲ, ನಮ್ಗೆ ಗೊತ್ತಾಗ್ತಿದೆ. ಈ ಗಿಡ ನೋಡ್ರಿ, ಇದು ರಾಮಫಲ. ವರ್ಷ ಕುತೂಹಲದಿಂದ ಕೇಳಿದ್ದು. ರಾಮಫಲ ಹಳೆ ಕಥೆಗಳಲ್ಲಿ ಕೇಳಿದ್ದೀನಿ, ಇದು ಯಾವಾಗ ಹಣ್ಣು ಕೊಡುತ್ತೆ? ಇದು ತುಂಬ ಕಾಳಜಿಯ ಗಿಡ. ಒಂದು ವರ್ಷದಲ್ಲಿ 2-3 ಬಾರಿ ಮಾತ್ರ ಫಲ ಕೊಡುತ್ತೆ. ಆದರೆ ತುಂಬ ಪ್ರೀತಿ ಇಟ್ಟರೆ ಮಾತ್ರ ಬೇಗನೆ ಫಲ ಕೊಡಬಹುದು. ಚೆನ್ನಿ ಅವರು ವರ್ಷಳ ಕೈ ಹಿಡಿದು ತೋಟದೊಳಗೆ ತೋರಿಸ್ತಾ ಹೋಗ್ತಿದ್ದಾಳೆ. ಅವಳಿಗೇನೋ ಒಂದು ರೀತಿಯ ಖುಷಿ, ಯಾರೋ ಒಬ್ಬರು ಹೊಸದಾಗಿ ಬಂದಿದ್ದಾರೆ ಅಂತ. ಜೊತೆಗೆ ವರ್ಷ ಕೂಡ ಅಷ್ಟೆ, ಯಾವುದೇ ಸಂಕೋಚ ಅಥವಾ ಅಸಹ್ಯ ಪಟ್ಕೊಳ್ಳಿಲ್ಲ. ಇದು ಸೀತಾಫಲ, ಇದು ಪೇರಳೆ ಹಣ್ಣು, ಚಿಕ್ಕದಾದರೂ ತುಂಬ ರುಚಿಯಾಗಿರುತ್ತೆ, ಒಳಗಡೆ ಕೆಂಪಾಗಿರುತ್ತೆ. ಅದು ಮೊನ್ನೆ ನಾಟಿದ ಸಪೋಟೊ ಗಿಡ, ನೀವು ಮದುವೆಯಾಗಿ ಬಂದ ದಿನ ನಾಟಿದ್ದು. ಅದು ನಿಮ್ಮ ನೆನಪಿಗೋಸ್ಕರ. ಕರ್ಣ ದೂರದಲ್ಲೇ ನಿಂತು ಇವರಿಬ್ಬರನ್ನ ನೋಡ್ತಾ ಇದ್ದಾರೆ. ಜೇನು ಹುಳುಗಳು ಗೂಡು ಬಿಟ್ಟಿದ್ದಂತಹ ಮಲ್ಲಿಗೆ ಗಿಡ ಅದು. ಸ್ವಲ್ಪ ತೇಲುವ ಗಾಳಿಗೆ ತೂಗ್ತಾ ಇದೆ. ಅದರ ಜೊತೆಗೆ ಹೂವಿನ ಘಮಘಮ ವಾಸನೆ ಬೇರೆ. ಈಗೀಗಂತೂ ಇಡೀ ತೋಟವನ್ನು ತೋರಿಸ್ಬಿಡ್ಬೇಕು ಅವನವ್ರಿಗೆ ಅನ್ನೋಷ್ಟು ಆಸೆ. ಚೆನ್ನಿ ತನ್ನ ಕೈಯಲ್ಲಿ ಬಳ್ಳಿಯನ್ನು ಹಿಡ್ಕೊಂಡು ಮಲ್ಲಿಗೆ ಹೂವನ್ನು ಆಯ್ದು ಚೀಲಕ್ಕೆ ಹಾಕೊಳ್ತಿದ್ದಾಳೆ. ಅದನ್ನು ಗಮನದಿಂದ ನೋಡ್ತಿದ್ದಂತಹ ವರ್ಷ ಕುತೂಹಲದಿಂದ ಕೇಳಿದ್ಲು. ವರ್ಷ, ಚೆನ್ನಿ ಅಕ್ಕ, ಏನು ಮಾಡ್ತಿದ್ದೀರಾ ಈ ಹೂಗಳಿಂದ ಅಂತ. ಚೆನ್ನಿ ನಗೆಯೊಂದಿಗೆ, ಮಲ್ಲಿಗೆ ಹೂ ಅಂದರೆ ಅಮ್ಮನವರೇ, ಈ ಮನೆಗೆ ಒಂದು ರೀತಿಯ ಜ್ಞಾಪಕ. ಏನಂದರೆ ಹಗಲು ದೇವರ ಮಂದಿರಕ್ಕೆ ಕೊಡ್ತಾರೆ, ರಾತ್ರಿ ಅಮ್ಮನ ಜಡೆಯಲ್ಲಿ ಇರುತ್ತೆ. ಬಿದ್ದ ಹೂವನ್ನು ಎತ್ತಿ ಹಿಡಿದು, ಈ ಹೂದ ಪರಿಮಳ ನೋಡ್ರಿ ಎಷ್ಟು ಗಮಗುಡುತ್ತೆ. ಆಕೆಯ ಮಾತು ಮುಗಿಯುವಷ್ಟರಲ್ಲೇ ಮನೆಯ ಅಂಗಳದ ಹಸಿರಿನಲ್ಲಿ ಮತ್ತೊಬ್ಬ ಮಹಿಳೆ ಪ್ರತ್ಯಕ್ಷವಾಗ್ತಾಳೆ. ಶಾಂತಮ್ಮ ಓಡುತ್ತಾ ಬರ್ತಾ ಇದ್ದಾಳೆ. ಕೈಯಲ್ಲಿ ದೊಡ್ಡ ತಟ್ಟೆ, ಅದರ ಮೇಲೆ ಬಿಸಿ ಬಿಸಿಯಾದ ಬಾಳೆಕಾಯಿ ಬಜ್ಜಿ, ಟೀ, ಹೋಟೆಲ್ ರೀತಿ ಅಣಿಯಾಗಿತ್ತು. ಏಲಕ್ಕಿ ಟೀ ಅದು. ಮನೆಯ ಒಳಗೆ ಹೋಗಿಲ್ಲ, ಬರೀ ಸುತ್ತಮುತ್ತ ಪ್ರಕೃತಿ ಸೌಂದರ್ಯವನ್ನು ನೋಡುತ್ತಾ ಮೈ ಮರೆತು ನಿಂತುಬಿಟ್ಟಿದ್ದಾಳೆ ವರ್ಷ. ಶಾಂತಮ್ಮ, ಚೆನ್ನಿ, ಇವತ್ತು ವರ್ಷಮ್ಮನಿಗೆ ಮೊದಲ ಬಾರಿಗೆ ನನ್ನ ಕೈ ರುಚಿ ಟೀಯನ್ನು ಮಾಡಿಕೊಟ್ಟಿದ್ದೀನಿ. ಹತ್ತಿರದ ಮೇಜಿನ ಮೇಲೆ ಟೀಯನ್ನು ಇಟ್ಟು ಇಬ್ಬರಿಗೂ ಕೂಡ ಬಡಿಸ್ತಾಳೆ. ಅಯ್ಯೋ, ಬಿಸಿ ಇರುವುದು ನೋಡ್ಕೊಂಡು ತಿನ್ನಿ ಅಮ್ಮ, ನಾನು ಇಡೀ ಮನೆಯಲ್ಲಿ ಬಜ್ಜಿ ಹಾಕೋ ಜವಾಬ್ದಾರಿ ನಾನು ತೆಗೆದುಕೊಂಡಿದ್ದೀನಿ ಅನ್ನೋ ಥರ ಬಿಲ್ಡಪ್ ತಗೋತಿದ್ದಾಳೆ ಶಾಂತಮ್ಮ. ವರ್ಷ ಮತ್ತು ಕರ್ಣ ಮೇಜಿನ ಮೇಲೆ ಕುಳಿತುಕೊಂಡು ಬಿಸಿ ಬಿಸಿಯಾದ ಟೀ ಮತ್ತು ಬಜ್ಜಿಯನ್ನು ಸವಿತಾ ಇದ್ದಾರೆ. ಜೊತೆಗೆ ತಂಪಾದ ಗಾಳಿ ಬೀಸ್ತಾ ಇರೋದ್ರಿಂದ ಬಹಳ ಮಜವಾಗಿತ್ತು. ಈ ಕಡೆ ವರ್ಷ ಯಾಕೋ ಮನೆಯೊಳಗೆ ಹೋಗುವ ಹಾಗೆ ಕಾಣ್ತಾ ಇಲ್ಲ. ಮನೆಯ ಕೆಲಸದವರ ಜೊತೆ ಮಾತು ಕತೆ ಕಷ್ಟ ಸುಖ ಮಾತಾಡ್ತಾ ಕುಳಿತು ಬಿಟ್ಟಿದ್ದಾಳೆ. ಬಹುಶಃ ಹೀಗೇ ಇರಬಹುದೇನೋ, ಆಮೇಲೆ ಬರಬಹುದೇನೋ, ಮುಗಿತೇನೋ ಮಾತು ಅನ್ನೋ ವೇಳೆಗೆ ಎಷ್ಟು ಮಾತಾಡ್ತಿದ್ಲು ಅಂದರೆ ಕರ್ಣ ಕಾದ 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 ಅವನಿಗೆ ಯಾಕೋ ಕೋಪ ನೆತ್ತಿಗೇರಿತು. ಒಳಗಡೆ ಬಾಗಿಲ ಬಳಿ ನಿಂತಿದ್ದ ಕರ್ಣ ಕೊನೆಗೂ ಮನಸ್ಸನ್ನು ಮುರಿದು ಅವಳನ್ನು ನೋಡಿ ಚುರುಕಾಗಿ ಬೆನ್ನು ಬಾಗಿಸಿ ಕೇಳ್ತಾನೆ. ಕರ್ಣ ತುಂಬ ಸಿಟ್ಟಿನಲ್ಲಿದ್ದಾನೆ. ಓಕೆ, ನಿನಗೆ ಪ್ರಕೃತಿ ಸೌಂದರ್ಯವನ್ನು ನೋಡು ಆಸೆ ಇದ್ದರೆ ಬೇರೆ ಸ್ಥಳಕ್ಕೂ ಹೋಗಬಹುದಿತ್ತು, ಅಥವಾ ನಾಳೆನೂ ನೋಡ್ಬೋದಿತ್ತು. ಬಾ ಒಳಗೆ ವರ್ಷ ಅಂತ. ವರ್ಷ ನಗುತ್ತಾ, ಅವರು ಎಷ್ಟು ಆಸೆಯಿಂದ ಈ ಗಿಡಗಳ ಬಗ್ಗೆ ಎಲ್ಲ ಹೇಳ್ತಿದ್ದಾರೆ ನೋಡಿ. ನಾನು ಯಾವ ಊರಿಗೂ ಹೊಸ್ದಾಗಿ ಹೋಗಿದ್ದೀನಿ, ಯಾವುದೋ ಮನೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೋ ಈ ಸ್ನೇಹ ತುಂಬ ಹತ್ತಿರ ಅನ್ನಿಸ್ತಾ ಇದೆ. ಚೆನ್ನಿ ಅಕ್ಕ ನನಗೆ ತುಂಬ ಇಷ್ಟ ಆಗಿಬಿಟ್ರು. ಕರ್ಣ ತುಂಬ ತೀಕ್ಷ್ಣವಾಗಿ ಇವಳು ಮಾತು ಯಾಕೋ ಓವರ್ ಆಗ್ತಿದೆ ಅಂತ ಅನ್ನಿಸ್ತಾ ಅವನಿಗೆ. ಹಾಗಾಗಿ ಒಂದು ಮಾತು ಕೇಳು ವರ್ಷ, ಮನೆ ಕೆಲಸದವಳ ಹಾಗೆ ನೋಡಬೇಕು. ಅಷ್ಟೊಂದು ಮಾತು ಹಾಸ್ಯ ಜಾಲಿ ಮಾಡೋದು ಸರಿಯಿಲ್ಲ. ತಲೆ ಮೇಲೆ ಕೂರಿಸ್ಕೋಬಾರ್ದು. ಅವರು ಕೆಲಸಕ್ಕೆ ಇದ್ದವರು, ಕುಟುಂಬದ ಸದಸ್ಯರಲ್ಲ. ವರ್ಷಾಳ ನಗು ಬಿರುಕಾಗುತ್ತದೆ. ಆಕೆಯ ಮುಖದಲ್ಲಿ ಶಬ್ದವಿಲ್ಲದ ಪ್ರಶ್ನೆಗಳು ಹುಟ್ಟುತ್ತವೆ. ಇದ್ಯಾಕೆ ಈತ ಯಾರ ಜೊತೆಯೂ ಸೇರೋಕೆ ಬಿಡಲ್ಲ? ಮನುಷ್ಯತ್ವಕ್ಕೆ ಸ್ಥಾನವೇ ಇಲ್ವೇ ಈ ಮನೆಯಲ್ಲಿ ಅಂತ. ವರ್ಷ ಮೃದು ಧ್ವನಿಯಲ್ಲಿ ಸ್ಪಷ್ಟವಾಗಿ, ಅವಳು ನನ್ನ ಜೊತೆ ಸ್ನೇಹ ಬೆಳೆಸಿದ್ಲು. ಅದು ತಪ್ಪಾದರೂ ಏನು? ಯಾರಿಗೆ ಎಷ್ಟು ಪ್ರೀತಿ ಕೊಡೋದು, ಎಷ್ಟು ಮ್ಯಾನರ್ಸ್ ಇರಬೇಕು ಅನ್ನೋದು ನನಗೆ ನಾನೇ ತಿಳ್ಕೊಳ್ತೀನಿ, ನಾನು ಗೊತ್ತಾಗಿಸ್ಕೋತೀನಿ ಅಂತ ಹೇಳ್ತಾಳೆ. ಕರ್ಣ, ನಿನ್ನ ಈ ಓವರ್ ಫ್ರೆಂಡ್ಲಿ ಆ್ಯಟಿಟ್ಯೂಡನ್ನು ಎಲ್ಲರಿಗೂ ತೋರ್ಸೋಕೆ ಹೋಗ್ಬೇಡ. ನಿನಗೊಂದು ವಿಷಯ ಗೊತ್ತಾ, ಇಲ್ಲಿ ಎಲ್ಲರಿಗೂ ಅವ್ರದ್ದೇ ಆದ ಸ್ಥಾನಮಾನ ಇದೆ, ಅದನ್ನು ನೆನ್ಪಿಟ್ಕೊ. ಅವನು ಒಳಗಡೆ ನಡೀತಾ ಇದ್ದಾನೆ. ವರ್ಷ ಮುಖನ ಒಂದು ರೀತಿ ಮಾಡಿಕೊಂಡು ಮನೆಯೊಳಗೆ ಕಾಲಿಟ್ಲು. ವರ್ಷ ಮತ್ತು ಕರ್ಣನ ಈ ಪಯಣ ಮುಂದೆ ಎತ್ತ ಸಾಗುವುದು ನೋಡೋಣ. ಕತೆ ಮುಂದುವರಿಯುವುದು. ಯಾರಾದರೂ ಇಂದಿನ ಕತೆಗಳನ್ನು ನೋಡಿಲ್ಲ ಅಂದರೆ ಖಂಡಿತ ನೋಡಬಹುದು. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ.